ಒಳ್ಳೆಯದಾಗಲಿ ಸರ್. ತಂದೆ ತಾಯಿ ಇಬ್ರು, ಬಟ್ ತಂದೆ ವಿಚಾರಧಾರೆಗಳಲ್ಲಿ ಬಂದಾಗ ತಂದೆಗೆ ಜಾಸ್ತಿ ಅಲ್ವಾ. ಅಂದ್ರೆ ಕುಟುಂಬದ ಆ್ಯಂಗಲ್ ಇರುತ್ತೆ, ವ್ಯಾವಹಾರಿಕವಾದ ಆ್ಯಂಗಲ್ ಇರುತ್ತೆ. ತಿರ್ಗಾ ನಾಳೆ ಏನಾರ ಮಕ್ಕಳು ಸರಿಯಾಗಿ ಬೆಳಿಲಿಲ್ಲ ಅಂದ್ರು, ಒಳ್ಳೆ ಉದ್ಯೋಗ ಸಿಗಲಿಲ್ಲ ಅಂದ್ರು ತಂದೆನೇ ಬ್ಲೇಮ್ ಮಾಡ್ತಾರೆ. ಒಬ್ಬ ತಂದೆ ಆದವನ್ಗೆ ಹೆಂಗಾಗ್ಬಿಡುತ್ತೆ ಅಂದ್ರೆ, ನಾನು ಇದೆಲ್ಲ ಮಾಡಿಲ್ಲ ಅಂದ್ರೆ ನಾಳೆ ನನ್ನನ್ನು ಬ್ಲೇಮ್ ಮಾಡಿಬಿಡ್ತಾರೆ ಅನ್ನೋ ಭಯ ಇರುತ್ತೆ ಪ್ರತಿ ತಂದೆಗೂ. ಏನ್ ಮಾಡಿದ್ಯಾ ನೀನು ಅನ್ನೋದು. ಸೊ ಆ ಒಂದು ತಂದೆಯ ಒಂದು ಗೊಂದಲಗಳು, ಆ ತಂದೆಯ ಒಂದು ಒದ್ದಾಟಗಳು ಈ ಸಿನಿಮಾಲ್ ತುಂಬಾ ಚೆನ್ನಾಗಿ ಹೇಳಿದೀವಿ. ಐ ಥಿಂಕ್ ಅದು ತುಂಬಾ ಜನಕ್ಕೆ ಟಚ್ ಆಗತ್ತೆ. ಸರ್ ಒಂದೇ ಒಂದು ಸೆಕೆಂಡ್, ಯುವ ಅವ್ರಿಗೊಂದು ಪ್ರಶ್ನೆ ಇದೆ. ನಾನು ಮೈಕ್ ಕೊಡ್ತೀನಿ ನಿಮಗೆ, ಬರ್ತಿ. ಯುವ ಅವರೇ, ನಿಮಗೆ ಸಂತೋಷ್ ಸರ್ ಹೇಳ್ದಂಗೆ ನಿಮಗೆ ಭೂಮಿಯನ್ನ ಪರಿಚಯಿಸಿದ್ದು ಮಂಗಳಮ್ಮನೆ ಆದ್ರೂ ಸಹ ಬದುಕನ್ನ ಪರಿಚಯಿಸಿದ್ದು ಅಫ್ಕೋರ್ಸ್ ರಾಘಣ್ಣ ಅವರು. ರಾಘಣ್ಣ ಅವರು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಿಮ್ಗೆ ಮೂವರು, ಒಂದ್ ಕಡೆ ಅಪ್ಪು ಸರ್ ಅಲ್ಲೇ ಪಕ್ಕದಲ್ಲೇ ಇದ್ರು, ಶಿವಣ್ಣ ಅವರು. ಸೊ ನೀವು ಪರ್ಸನಲಿ ನಿಮ್ಗೆ ಈ ಸಾಂಗ್ ಎಮೋಷನಲಿ ಎಷ್ಟು ಕನೆಕ್ಟ್ ಆಯ್ತು, ಏನೆಲ್ಲ ನೀವು ಗೋತ್ರು ಆದ್ರಿ ಅಂತ ಸಾಂಗ್ ಮೇಕಿಂಗ್ ಅಲ್ಲಿ, ಶೂಟ್ ಮಾಡುವಾಗ ಇಲ್ಲ ಏನೆಲ್ಲ ಬಂದೋಯ್ತು ನಿಮ್ಮ ಒಂದು ಇದ್ರ ಜರ್ನಿಯಲ್ಲಿ ಅಂತ? ಮೊದಲನೇದಾಗೆ ಯುವ ಸಿನಿಮಾಲ್ ನಡೆಯೋ ಕತೆಗೂ ನನ್ನ ಜೀವನದಲ್ಲಿ ನಡೆದಿದ್ದ ಕತೆಗೂ ಸುಮಾರು ವಿಷಯ ಹೋಲಿತೆ ಅಂತ ನನ್ಗನ್ಸುತ್ತೆ. ಪ್ರಾಬ್ಲಿ ನಿಮಗೆ ಸಿನಿಮಾ ನೋಡಿದಾಗ ನಿಮಗೂ ಅನ್ಸ್ಬೋದು. ಸರ್ ಹೇಳ್ದಂಗೆ ತಂದೆ ಮಗನ ಸಂಬಂಧ ಅದೊಂಥರ ಹೇಳಕ್ಕಾಗ್ದಿರೋ ಬೇರೆ ತರ ಸಂಬಂಧ. ಯಾವಾಗ ತಂದೆ ಜವಾಬ್ದಾರಿ ನಮ್ಗೆ ಯಾವತ್ತೂ ಅರ್ಥ ಆಗಲ್ಲ. ಯಾವಾಗ ನಾವು ದುಡಿಯೋಕೆ ಶುರು ಮಾಡ್ತೀವೋ ಅವಾಗಲೇ ನಮ್ಗೆ ನಮ್ಮ ತಂದೆ ಜವಾಬ್ದಾರಿ ಅರ್ಥ ಆಗೋದು. ಹೇಗ್ ಸರ್ ಹೇಳಿದ್ರು, ಹೇಗ್ ತಾಯಿ ಜಗತ್ತಿಗೆ ಪರಿಚಯಿಸಿತು ನಮ್ನೆಲ್ಲಾರನು. ನಾನು ಚಿಕ್ಕ ವಯಸ್ಸಿಂದ ಹೆಚ್ಚಿಗೆ ಬೆಳೆದಿದ್ದೆ ನಮ್ಮ ತಾಯಿ ಜೊತೆ. ನಮ್ಮ ತಂದೆ ಬ್ಯುಸಿ ಇದ್ರು, ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಿದ್ರು, ಕೆಲವು ಆಕ್ಟ್ ಮಾಡ್ತಿದ್ರು, ಮನೆ ಜವಾಬ್ದಾರಿ ಎಲ್ಲ ಜಾಸ್ತಿ ನಮ್ಮ ತಂದೆ ನೋಡ್ಕೊಂತ ಇದ್ರು. ಸೊ ತುಂಬಾ ಬ್ಯುಸಿ ಇದ್ರು, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ನಾನು ನಮ್ಮ ತಾಯಿ ಜೊತೆಗೆ. ಬಟ್ ಯಾವಾಗ ನಮ್ಮ ತಂದೆ ಹುಷಾರ್ ತಪ್ಪಿದ್ರು ಅವಾಗ ಸ್ವಲ್ಪ ಮನೆ ಜವಾಬ್ದಾರಿ ತಗೊಳಕ್ ನಾನು ಶುರು ಮಾಡಿದೆ. ಅವಾಗ ನನ್ಗೂ ನಮ್ಮ ತಂದೆ ಅರ್ಥ ಆಗಿದೆ. ಅಂದ್ರೆ ಅವ್ರು ಎಷ್ಟು ಕಷ್ಟ ಪಡ್ತಿದ್ರು, ಯಾಕೆ ನಮಗ್ ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ ಅವ್ರಿಗೆ. ಈ ವಿಷಯ ಎಲ್ಲ ನನಗೆ ಅರ್ಥ ಆಯ್ತು. ಆಮೇಲೆ ಈ ಸಿನಿಮಾ ಮಾಡ್ಬೇಕಾದಾಗ್ಲೂ ಅವ್ ಎಲ್ಲ ವಿಷಯ ನನಗೆ ನೆನಪಾಗ್ತಿತ್ತು. ಯಾಕಂದ್ರೆ ಈ ಸಿನಿಮಾಲು ಕೆಲವು ಸನ್ನಿವೇಶಗಳು ಅದೇ ತರಾನೇ ಇದೆ. ನಂದು ಅಚ್ಯುತ್ ಸರ್ ಮಧ್ಯ ಏನ್ ಕತೆ ನಡೆಯುತ್ತೋ ನನ್ಗೂ ನನ್ನ ತಂದೆ ಮಧ್ಯನೂ ಅದೇ ಕತೆ ನಡೀತು. ಎಲ್ಲೋ ಒಂದ್ ಕಡೆ ಸುಮಾರು ವಿಷಯ ಹೋಲ್ತು. ಸೊ ಆಕ್ಟ್ ಮಾಡಿದಾಗೆಲ್ಲ ಅದೆಲ್ಲ ನೆನಪಾಗ್ತಿತ್ತು ನನ್ಗೆ. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳ್ಬೇಕು ಅನ್ಕೊಂಡೆ ಈ ಸಾಂಗ್ ಬಗ್ಗೆ. ಈ ಸಾಂಗ್ ರೆಕಾರ್ಡಿಂಗ್ ಮಾಡ್ಬೇಕಂದ್ರೆ ಮೊದಲನೇ ದಿವಸ ರೆಕಾರ್ಡಿಂಗ್ ಶುರು ಮಾಡಿದ ದಿವಸ, ಅವತ್ತಿನ ದಿವಸ ಸರ್ ಅವ್ರ ತಂದೆ ಜೊತೆ ಏನೋ ಒಂಚೂರು ಜಗಳ ಆಗಿಡಿತ್ತು. ಆ ಜಗಳ ಮುಗಿಸ್ಕೊಂಡು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಸರ್ಗ್ ಬಂದು ಅವಾಗ ಸರ್ ಹೇಳಿದ್ರು, ಇಷ್ಟೆಲ್ಲ ಜಗಳ ಮಾಡಿದಾಗ ಕೊನೆಗೆ ನಮ್ಮ ಮನ್ಸಿಗೆ ಜ್ಞಾಪಕ ಬರೋದು ಏನೊಂದು ತಪ್ಕೊಂಬಿಟ್ರೆ ಸಾಕು, ಎಲ್ಲ ಜಗಳ ಎಲ್ಲ ನಿಂತು ಹೋಗ್ಬಿಡುತ್ತೆ ಅಂತ. ಅಲ್ಲಿಂದ ಶುರು ಮಾಡಿ ಅವತ್ತು ಸಾಂಗ್ ಕಂಪೋಸಿಂಗ್ ಶುರು ಮಾಡಿದ್ರು. ಆಮೇಲೆ ವಿಜಯ್ ಪ್ರಕಾಶ್ ಸರ್ ಹಾಡ್ಬೇಕಂದ್ರು ಅವ್ರು ಹೇಳಿದ ಮಾತು, ಕೆಲವು ವರ್ಷದ ಹಿಂದೆ ಅವ್ರ ತಂದೆ ತೀರ್ಕೊಂಡ್ರು. ಅವ್ರು ಅದನ್ನ ನೆನ್ಸ್ಕೊಂಡು ಅವ್ರು ಈ ಸಾಂಗನ್ನ ಹಾಡಿದ್ರು. ಅಂಡ್ ಈ ಸಾಂಗ್ ಫೈನಲ್ ಮಿಕ್ಸ್ ಆಗಿ ರೆಡಿ ಮಾಡ್ಬೇಕಂದ್ರೆ ಅವಾಗ ಅಜನಿ ಸರ್ ಹೇಳಿದ್ರು, ಅವರು ಮತ್ತೆ ಅವ್ರ ತಂದೆ ಕೆಲವು ದಿವಸ ಮಾತಾಡ್ತಿರ್ಲಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಎಲ್ರಿಗೂ ಅವ್ರ ತಂದೆ ಜೊತೆ ಇದ್ದಿದ್ದ ಸಂಬಂಧ, ಇಮೋಷನ್ ಎಲ್ಲ ತುಂಬಿಕೊಂಡು ಇವತ್ತು ಈ ಸಾಂಗ್ ಈ ತರ ಬಂದಿದೆ.